ಬಂತು. ದರ್ಶಿನಿ ಬೇಕಿದ್ರೆ ನೀವು ಸ್ವಾಪ್ ಮಾಡಬಹುದು. ವೆರಿ ಗುಡ್, ವೆರಿ ಗುಡ್. One minute to go. 1 minute. 40 seconds to go. Last 35 seconds. Come on, Darshini, nodi alli. Darshini, 20 seconds to go. ಓಕೆ, ಬರ್ಲಿ ಜೋರ್ ಚಪ್ಪಾಳೆ ಈ ಎರಡು ಜೋಡಿಗಳಿಗೆ. ಎಂತ ಪ್ರಯತ್ನ. ಒಂದ್ ಕಡೆ ಬೆಂಕಿ ಬಿಬಿ ರಚನಾ ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ಬೇಬಿ ಸ್ನೇಹ ಹಾಗೂ ದರ್ಶಿನಿ. ಎಂತ ಫೈಟ್ ಇದು. ಏನಮ್ಮ ಸ್ನೇಹ, ದರ್ಶಿನಿ, are you okay? I am not here to give reasons. It was my fault. ನಾನು ಮಾಡಕ್ ಆಗಿಲ್ಲ ಅಷ್ಟೇ. And they did it well, that's all. ಎಷ್ಟಿದೆ ಈಗ? ಏನಿಲ್ಲ. ನನ್ನೆಮ್ಮೆಲ್ಲ ಇಲ್ಲ. ನೀವೇ ಕೇಳಿದಿರಿ, ನೀವೇ ರಿಕ್ವೆಸ್ಟ್ ಮಾಡ್ಕೊಂಡಿದಿರಿ, ನೀವೇ ಪಿಚ್ಚಿನ್ ಮಾಡ್ಕೊಂಡು. ಏನಮ್ಮ ಬೇಬಿ ಸ್ನೇಹ, ಯಾರನ್ನ ನಾಲಾಯಕ್ ಅಂತ ಆಯ್ಕೆ ಮಾಡಿದಿರೋ ಅವರು ಎಷ್ಟು ಹಾಲನ್ನು ಸಂಗ್ರಹಿಸಿದ್ದಾರೆ? ಏನಪ್ಪಾ ನೋಡಿ, ಬೆಂಕಿ ಬಿಬಿ ಹಾಗೂ ರಚನಾ ಸಂಗ್ರಹಿಸಿರುವಂತ ಎಷ್ಟಪ್ಪ? ಬರಬ್ಬರಿ ಇದು 10 ml. ಕಂಗ್ರ್ಯಾಚುಲೇಷನ್ ಬೆಂಕಿ ಬಿಬಿ ಅಂಡ್ ರಚನಾ. ಓಕೆ, ಗಡಿಪಾರ್ ಆಗಿರುವಂತ ಇಬ್ರು ಒಟ್ನಲ್ಲಿ ನಾವು ಲಾಯಕ್ ಅಂತ ಸ್ಲೋಲಿ ತೋರಿಸ್ತಾ ಇದಾರಪ್ಪ. ಓಕೆ ರಚನಾ, ಹೇಳಿ ರಚನಾ, ನಿಮ್ಮ ಖುಷಿನ ಹಂಚ್ಕೊಳ್ಳಿ. ಎಸ್ ಸರ್, ಮಾತಿಗೆ ಮುಂಚೆ ನ್ಯೂಟ್ರಲ್ ಯಾವ್ದು ಜಗಳ ಆಡಲ್ಲ, ಸೈಲೆಂಟ್ ಆಗಿರ್ತಾಳೆ, ಹೋಗಿ ಮಾತಾಡ್ಸಲ್ಲ ಯಾರನ್ನು ಅಂತ ನನ್ನನ್ನ ಗಡಿಪಾರ್ ಮಾಡಿದ್ರು. ನಾವ್ ಎಷ್ಟು ವನವಾಸ ಅನುಭವಿಸಿದೀವಿ ಅಂದ್ರೆ ಆ ದೇವ್ರಿಗೆ ಗೊತ್ತು. ನಾನು ಅಳೋದೇ ಬೇಡ ಅಂತ ಬಂದಿದ್ದವಳು ಆ ಶೆಡ್ ನೋಡ್ಬಿಟ್ಟು ಕಣ್ಣಲ್ಲಿ ಗೊಳ ಅಂತ ಅಳು ಬರ್ತಿದೆ. ಬಿಕಾಸ್ ನಮ್ಮ ಅಪ್ಪ ಅಮ್ಮ ಅಷ್ಟು ನೆನಪಾದ್ರು ನನಗೆ. ಯಾವತ್ತೂ ನಾನು ಆ ಸಿಚುವೇಶನ್ಗೆ ಹೋಗಿರ್ಲಿಲ್ಲ. ಇದನ್ನ ಒಂದ್ ಚಾಲೆಂಜ್ ಆಗಿ ತಗೊಂಡು ಇವ್ರಿಗೆಲ್ಲ ಯಾರ್ ನಾಲಾಯಕ್ಕು ಅಂತ ಆನ್ಸರ್ ಮಾಡ್ಬೇಕು ಅಂತ ಈ ಆಟ ಆಡಿದ್ದು. ಒಟ್ನಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಹಂಗಿತ್ತು. ವೆಲ್ ಡನ್. ಇನ್ನೊಂದು ಲಾಸ್ಟ್. ಯಾರಿಗಿದು? ದರ್ಶನಿಗೆ ಸರ್, 2 ಸತಿ ಅಳ್ತಾವಳೆ ಪಾಪಚ್ಚೆ. ಟಿಶ್ಯೂ ಇಲ್ಲ ಕೊಡ್ಬೋದಿತ್ತು. Blood, so don't mess with me. Just shut up. Oh, okay. ಏನು ಸೌಂಡ್ ಸಕತ ಮಾಡಿದ್ಯಾ? ಒಳ್ಳೆ ಮಿಮಿಕ್ರಿ ಮಾಡ್ತೀಯಲ್ಲ. ಈಗ ರಗಡ್ ಮಜಾ ಯಾರಿಗೆ, ರಗಡ್ ಸಜಾ ಯಾರಿಗೆ? ಇಲ್ಲಿ ನೋಡಿದ್ರೆ ಬೆಂಕಿ ಬಿಬಿ ರಚನಾ 10 ml ಅಂಡ್ ಮತ್ತೊಂದ್ ಕಡೆ ಸುಷ್ಮಾ ಅಂಡ್ ಅಂಕಿತಾ 10 ml. ಬಟ್ ನಾನು ವಿನ್ನರ್ ಆಗಿ ಆಯ್ಕೆ ಮಾಡ್ತಿರೋದು ಇಟ್ ಈಸ್ ಸುಷ್ಮಾ ಅಂಡ್ ಅಂಕಿತಾ. ಕಂಗ್ರ್ಯಾಚುಲೇಷನ್ಸ್. ಕಾರಣ ಇಷ್ಟೇ, ನಾನು ಬೆಂಕಿ ಬಿಬಿ ಹಾಗೂ ರಚನಾ ಅವ್ರು ಸಂಗ್ರಹಿಸಿರುವಂತಹ ಹಾಲಿನಿಂದ 3 ml ತೆಗಿತಾ ಇದ್ರು. ಯಾಕೆ ಅಂದ್ರೆ ಆ ಟೈಮಲ್ಲಿ ಅವ್ರು ಹಿಡಿದಿದ್ರು. ಪ್ರಾಪರ್ ಆಗಿ ಸಂಪೂರ್ಣವಾಗಿ ಟಾಸ್ಕ್ ನ ಪೂರೈಸಿದ್ದು ಇಟ್ ಈಸ್ ಅಂಕಿತಾ ಅಂಡ್ ಸುಷ್ಮಾ. ಅಂಡ್ ರಗಡ್ ಸಜಾ ಯಾರಿಗೆ ಹೋಗ್ಬೇಕು ಅಂತ ಈಗ ನಿರ್ಧಾರ ಆಗ್ಬೇಕು. ಏನನ್ಸತ್ತಪ್ಪ, ಯಾರು ಕೊಡ್ಬೇಕು ರಗಡ್ ಸಜಾ ನಿಮ್ ಪ್ರಕಾರ? ನಿಖಿತಾ ಅಂಡ್ ಅನಿಶಾ. ಸರ್, ನಾನು ಕೇಳ್ದೆ ಅಲ್ಲಿ ಚಾನ್ಸ್ ಕೊಡಿ ಅಂತ. ಬಿಕಾಸ್ ಮೇ ಬಿ ನಾನು ಚಾನ್ಸ್ ಕೊಟ್ಟಿದ್ರೆ ಹೇಗೋ ನಾನು ವಿನ್ ಆಗ್ತಿದ್ದೆ ಅನ್ಕೋತೀನಿ. ಅವ್ರು ಸೆಕೆಂಡ್ ಚಾನ್ಸ್ ತಗೊಂಡು ಸೋತಿದ್ದಾರೆ. ಸೊ ಇವ್ರಿಗೆ ಹೇಳಮ್ಮ. ಅವರು ಮತ್ತೆ ಚಾನ್ಸ್ ಕೊಟ್ಟಿದ್ರೆ ಮಾಡ್ತಾರೆ ಅಂತ
ಅವ್ರು ಅನ್ಕೊಂಡಿರ್ಬೋದು. You can't say like that. ಆ ಥರ ಎಲ್ಲ ಹೇಳಕ್ಕಾಗಲ್ಲ. You can't say shut up to me. I'm just telling you. I'm just saying. I just told you. You what the fuck down? Why are you using wrong language here? Did I say anything? ಅನಿತಾ ಸೆಕೆಂಡ್ ಚಾನ್ಸ್ ಅಲ್ಲೂ ಗೊತ್ತಾಗಿನೂ ಮಾಡಕ್ಕಾಗಿಲ್ಲ ಅಂದ್ರೆ ಅವ್ರು ನಾಲಾಯಕ್ಕೆ. ಪೂಜಾ ಅಂಡ್ ತೇಜಸ್ವಿನಿ ಹೇಳಿ. ಸ್ನೇಹ ಅಂಡ್ ದರ್ಶಿನಿ ಸರ್. ಕಾರಣ ಬಿಕಾಸ್ ಅವರೇ ಬಂದ್ರು ರಗಡ್ ಸಜಾ ತಗೋತೀವಿ ಅಂತ ಇನ್ನೊಂದ್ ಚಾನ್ಸ್ ತಗೊಂಡ್ರು, ಪ್ರೂವ್ ಮಾಡಕ್ ಆಗಿಲ್ಲ ಸರ್, ಅಷ್ಟೇ. ಹೇಳಿ ನಿವೇದಿತಾ. ಅವ್ರಾಗೆ ಬಂದಿದ್ದು ಸೆಕೆಂಡ್ ಚಾನ್ಸ್ ಕೇಳ್ಕೊಂಡು, ನಾವೆಲ್ಲ ಝೀರೋಲೇ ಇದ್ದೀವಿ, ಬಟ್ ಅವ್ರಾಗೆ ಕೇಳ್ಕೊಂಡು ಬಂದ್ರು. ಅವ್ರಿಗೆ ಚಾನ್ಸ್ ಇತ್ತು, ಸೊ ಅವ್ರು ಯೂಸ್ ಮಾಡ್ಕೋಬಹುದಿತ್ತು, ಸೊ ಅವ್ರ ಹೆಸರು ತಗೋತೀನಿ ಸರ್. ಓಕೆ, ಒಟ್ನಲ್ಲಿ ರಗಡ್ ಮಜಾ ಸಿಗ್ತಿರೋದು ಫಾರ್ ಸುಷ್ಮಾ ತೊಗರಿ ಬೇಳೆ ಅಂಡ್ ಅಂಕಿತಾ. ರಗಡ್ ಸಜಾ ಸಿಗ್ತಿರೋದು ಫಾರ್ ದರ್ಶಿನಿ ಅಂಡ್ ಬೇಬಿ ಸ್ನೇಹ. ರಗಡ್ ಮಜಾ ಏನು ಅಂತ ಫಸ್ಟ್ ನೋಡೋಣ. ರಗಡ್ ಮಜಾ ಪ್ಲೀಸ್. ಮೊದಲನೇ ರಗಡ್ ಮಜಾ ಫಾರ್ ನಮ್ಮ ತೊಗರಿ ಬೇಳೆ ಹಾಗೂ ಅಂಕಿತಾ. ಜೋರ್ ಚಪ್ಪಾಳೆ ಬರ್ಲಿ. ಓಕೆ, ತಗೊಂಬನ್ನಿ ರಗಡ್ ಸಜಾನ. ಅಭಿಷೇಕ ಮಾಡ್ಕೊಳಕ್ಕೆ ರೆಡಿ ಆಗಿದ್ದೀರಿ ತಾನೆ? ಬನ್ನಿ. ಈ ರಗಡ್ ಸಜಾ ಕೊಡ್ತಿರೋದು ಯಾರು ಗೊತ್ತಾ? ಗಡಿ ಪಾರ್ ಆಗಿರುವಂತಹ ಬೆಂಕಿ ಬಿಬಿ ಅಂಡ್ ರಚನಾ. ಈಗ ಬರೋದೈತಿ ನೋಡ ರಗಡ್ ಸಜಾ. ಸಗಣಿಯ ಅಭಿಷೇಕ, ಇಲ್ಲಿಗೆ ರಗಡ್ ಮಜಾ ಆಯ್ತು, ರಗಡ್ ಸಜಾ ಆಯ್ತು. ಇವೆಲ್ಲವೂ ಕೂಡ ಜೀವನದಲ್ಲಿ ತುಂಬಾ ಕಲ್ಸ್ಕೊಡುತ್ತೆ. ಇನ್ನೊಂದು ರಗಡ್ ಸಜಾ ಏನು ಗೊತ್ತಾ? ದರ್ಶಿನಿ ಹಾಗೂ ಸ್ನೇಹ ಬೆಳಗ್ಗೆ 5 ಗಂಟೆಗೆ ಎದ್ದು ಹಾಲ್ ಕರೆದು ಟೀ ಮಾಡಿ ನಿಮ್ಮ ಎಲ್ಲ ಪ್ರತಿಸ್ಪರ್ಧಿಗಳಿಗೆ ಬೆಳಗ್ಗೆ ಎಬ್ಸಿ ಕೊಡಬೇಕು ಟೀ. ರಗಡ್ ಮಜಾ ಈಗ ಬರೋದೈತಿ ನೋಡ.